ಕರ್ಣನನ್ನು ಮಹಾಭಾರತದ ಮಹಾನ್ ಯೋಧ ಮತ್ತು ದಾನಶೂರನಾಗಿ ಪರಿಗಣಿಸಲಾಗುತ್ತದೆ. ಅವನು ಕುಂತಿದೇವಿ ಮತ್ತು ಸೂರ್ಯದೇವರ ಮಗನಾಗಿದ್ದು ಜನ್ಮದಿಂದಲೂ ಕೌರವರ ಬೆಂಬಲಕ್ಕೆ ನಿಂತಿದ್ದನು. ಆತನಿಗೆ ಸತ್ಯನಿಷ್ಠೆ, ಗೌರವ ಮತ್ತು ಧರ್ಮಬೋಧನೆ ಇತ್ತು. ಆದರೂ ಅದೃಷ್ಟವೇ ಅವನಿಗೆ ವಿರುದ್ಧವಾಗಿ ನಿಂತಿತ್ತು. ಅವನ ಜೀವನದಲ್ಲಿ ತಾಯಿ ಕುಂತಿಯು ಅವನನ್ನು ತೊರೆದ ಕಾರಣ, ಹೀಗಾಗಿ ಅವನನ್ನು ಸೂತಪುತ್ರ ಎಂದು ತಿರಸ್ಕರಿಸಲಾಯಿತು. ಅವನ ಪ್ರತಿಭೆಯನ್ನು ಗುರು ದ್ರೋಣಾಚಾರ್ಯ ಮತ್ತು ಪರಶುರಾಮರಿಂದಲೂ ಅಂಗೀಕರಿಸಲಿಲ್ಲ. ಆದರೆ ದುರ್ಯೋಧನನ ಸಹಾಯದಿಂದ ಅವನು ಅಂಗದೇಶದ ರಾಜನಾದನು. ಕರ್ಣನು ತನ್ನ ಪ್ರೀತಿಯ ಮಿತ್ರನಾದ ದುರ್ಯೋಧನನಿಗೆ ಜೀವಮಾನವನ್ನೇ ಅರ್ಪಿಸಿದನು. ಕುರುಕ್ಷೇತ್ರದ ಯುದ್ಧದಲ್ಲಿ ಅವನು ಅರ್ಜುನನ ಎದುರು ಯುದ್ಧ ಮಾಡಬೇಕಾಯಿತು. ಕೃಷ್ಣನ ಪ್ರಭಾವದಿಂದ ಮತ್ತು ಶಪಥಗಳ ಪರಿಣಾಮದಿಂದ ಅವನು ಮರಣಕ್ಕೊಳಗಾದನು. ಕರ್ಣನ ಜೀವನವು ತ್ಯಾಗ, ವಿಶ್ವಾಸ ಮತ್ತು ದುರಾದೃಷ್ಟಗಳ ಸಂಕಲನೆಯಾಗಿತ್ತು. ಅವನು ತನ್ನ ಕೊನೆಯ ಕ್ಷಣದವರೆಗೂ ದಾನಶೀಲತೆಯನ್ನು ಬಿಟ್ಟಿರಲಿಲ್ಲ. ಆದ್ದರಿಂದ ಇಂದಿಗೂ ಕರ್ಣನನ್ನು ಮಹಾನ್ ವೀರನಾಗಿ ಜನರು ನೆನೆಸುತ್ತಾರೆ.